ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಪ್ರದೀಪ್ ಈಶ್ವರ್ ಅವರು ಎಲ್ಲೋ ಒಂದು ಕಡೆ ಏನು ತಾನು ಮೇಧಾವಿ, ತಾನು ಏನೋ ದೊಡ್ಡ ಏನೋ ನಾಯಕ, ಇಡೀ ಒಂದು ವ್ಯವಸ್ಥೆಯಲ್ಲಿ ಏನೋ ಸಾಧನೆ ಮಾಡಿ ಹೊರಟಿರುವ ಒಬ್ಬ ನಾಯಕ, ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚಿಕ್ಕಬಳ್ಳಾಪುರದ MLA ಏನು ಜನ ಆಶೀರ್ವಾದ ಮಾಡಿದ್ದಾರೆ, ಆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಚೌಕಟ್ಟಲ್ಲಿ ಇರಬೇಕು. ಆದರೆ ಅವ್ರು ಏನು ಮಾಡ್ತಿದ್ದಾರೆ, ಚೌಕಟ್ಟನ್ನ ಮೀರ್ತಿದ್ದಾರೆ. ಯಾರು ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಒಂದು ಸಚಿವರಾದಂಥ ನಮ್ಮ ಕುಮಾರಣ್ಣನವರು ಯಾವ ವಾಚ್ ಕಟ್ತಾರೆ, ಯಾವ ಪಂಚೆ ಹಾಕ್ತಾರೆ, ರಾಮರಾಜ್ಯ ಇನ್ನೊಂದ ಇದನ್ನು ನೋಡಿಕೊಂಡು ಇವತ್ತು ನೀವು ಜೀವನ ಕಳೀತಿದ್ದಾರೆ ಹೊರತು ನಿಮಗೆ ಕ್ಷೇತ್ರದ ಜನತೆ ಏನು ಅಧಿಕಾರ ಕೊಟ್ಟಿದ್ದಾರೆ, ಇವತ್ತು ನಿಮಗೆ ಮತ ಹಾಕಿದ್ದಾರೆ, ಅಲ್ಲಿ ಅಭಿವೃದ್ಧಿ ಬೇಕಾಗಿಲ್ಲ. ಕುಮಾರಣ್ಣ ಏನು ಮಾಡ್ತಿದ್ದಾರೆ, ಕುಮಾರಣ್ಣನವರ ಒಂದು ಚೌಕಟ್ಟಲ್ಲಿ ಏನು ನಡೀತಿದೆ, ಕುಮಾರಣ್ಣನವರು ಎಷ್ಟು ವಾಚ್ಗಳನ್ನ ಕಟ್ಟಿದ್ದಾರೆ, ದಿನಕ್ಕೆ ಎಷ್ಟು ಅವರು ಬನೀನ್ಗಳು ಹಾಕ್ತಾರೆ, ಎಷ್ಟು ಶರ್ಟ್ಗಳು ಹಾಕ್ತಾರೆ, ಎಷ್ಟು ಪಂಚೆಗಳು ಹಾಕ್ತಾರೆ, ಅವರ ಒಂದು ಜನನಿತ್ಯ ಚಟುವಟಿಕೆಗಳಲ್ಲಿ ನೀವು ಅದನ್ನ ಗಮನದಲ್ಲಿಟ್ಕೊಂಡು ಬರೀ ಕ್ಷೇತ್ರದ ಜನತೆ ನಿಮಗೆ ಗಮನದಲ್ಲಿಲ್ಲ, ಕುಮಾರಣ್ಣನವ್ರ ಗಮನತೆ ಇದೆ. ಒಂದು ಬಾರಿ ಅವ್ರಿಗೆ ಏನು ಜ್ಞಾಪಿಸ್ತೀನಿ, ಮತ್ತು ಅವ್ರಿಗೆ ಆಲೋಚನೆಗೆ ಬರ್ತೀನಿ. ಹಿಂದಿನ ದಿನಗಳಲ್ಲಿ DK ಶಿವಕುಮಾರ್ ಸಾಹೇಬರು ಹೋಗಿ ಪಕ್ಕದಲ್ಲಿ ಇರುವಂಥ ಸಂದರ್ಭದಲ್ಲಿ ಕೂತ್ಕೊಳ್ಳೋ ಅಂತ ಹೇಳಿದ್ರೆ ಪಕ್ಕದಲ್ಲಿ ನಿಲ್ಸ್ಕೋದೇನೆ ಹೋಗಿ ಕುಳಿಸಿದ್ರು, ಸ್ಟೇಜ್ ಮೇಲೆ ಹೋಗಿ ಕುತ್ಕೋ ಅಂತ ಹೇಳಿದರು. ಅದೇ ಸಿದ್ದರಾಮಯ್ಯನವ್ರಿಗೆ ಬಕೆಟ್ ಇಟ್ಕೊಂಡು ಇವತ್ತು ರಾಜಕಾರಣ ಮಾಡ್ತಿರುವಂಥ ಏನು ಪ್ರದೀಪ್ ಈಶ್ವರ್ ಅವರು DK ಶಿವಕುಮಾರ್ಗೂ ಎಲ್ಲೋ ಮೆಚ್ಚಿಸ್ಬೇಕು. ಎಲ್ಲೋ ಒಂದು ಕಡೆ ಕುಮಾರಣ್ಣವ್ರನ್ನ ಟೀಕೆ ಮಾಡಿಬಿಟ್ರೆ, ಕುಮಾರಣ್ಣವ್ರ ಬಗ್ಗೆ ಮಾತಾಡ್ಬಿಟ್ರೆ ಎಲ್ಲೋ ಒಂದು ಕಡೆ ನಾನು ಒಬ್ಬ ದೊಡ್ಡ ನಾಯಕ ಆಗ್ಬಿಡುವುದು ಅಂತ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಪ್ರದೀಪ್ ಈಶ್ವರ ಎಚ್ಚರಿಕೆ ನಡೆ ಇರಲಿ. ನಿಮಗೆ ಈ ಪ್ರಜಾಪ್ರಭುತ್ವದ ಮೌಲ್ಯದಲ್ಲಿ ಜನತೆ ಆಶೀರ್ವಾದ ಮಾಡಿದ್ದಾರೆ, ಚಿಕ್ಕಬಳ್ಳಾಪುರ ಜನತೆ. ಆ ಒಂದು ಶಕ್ತಿನ ಉಪಯೋಗಿಸ್ಕೊಂಡು ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡಬೇಕು, ನಿಮ್ಮದೇ ಸರ್ಕಾರ ಇದೆ ಸ್ವಾಮಿ, ನಿಮ್ಮ ಸರ್ಕಾರನೇ ಇದೆ. ಇವತ್ತು ನಿಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಸಚಿವರಿದ್ದಾರೆ. ನಿಮ್ಮ ಒಂದು ಚೌಕಟ್ಟಲ್ಲಿ ಏನು ಮಾಡಬೇಕು, ಅಭಿವೃದ್ಧಿಗಳನ್ನ ಮಾಡಿ. ಇನ್ನೊಬ್ಬರು ಮನೇಲಿ ಏನು ಮಾಡಿದ್ದಾರೆ, ಇನ್ನೊಬ್ಬರಲ್ಲಿ ಕುಮಾರಣ್ಣನ ಬಗ್ಗೆ ಮಾತಾಡಬೇಕು ಅಂದರೆ ಕುಮಾರಣ್ಣ ಟ್ವೀಟ್ ಮಾಡಿಬಿಟ್ಟಿದ್ರು, ನನ್ನ ಬಗ್ಗೆ ಏನೋ ನಾನು ಅಷ್ಟು ದೊಡ್ಡವನ ಅಂತ ಏನು ದೊಡ್ಡ ಮಾತುಗಳನ್ನ ಆಡ್ತೀರ. ಕುಮಾರಣ್ಣನವರು ಟ್ವೀಟ್ ಮಾಡಿಲ್ಲ ರೀ, ಅವರ ಒಂದು ಫಾಲೋವರ್ ಇರುವಂಥ ಒಂದು ಚೌಕಟ್ಟಲ್ಲಿ ಇರುವಂಥ ಒಂದು ವೆಬ್ಸೈಟು ನಿಮ್ಮ ಒಂದು ಹೆಸರನ್ನ ಬಳಸ್ಕೊಂಡು ಮಾಡಿತ್ತು. ಅದು ಕುಮಾರಣ್ಣ ಮಾಡಿಲ್ಲ, ಅದು ಒಂದು ಕಾರ್ಯಕರ್ತರುಗಳು ಯಾರೋ ಮಾಡಿರುವಂಥದ್ದು ಕುಮಾರಣ್ಣನೇ ಮಾಡಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ಬಿಂಬಿಸ್ಕೊತಿದ್ದೀರಾ. ನಿಮಗೆ ಪ್ರಚಾರದ ಹುಚ್ಚು ಜಾಸ್ತಿ ಆಗಿದೆ. ಮಾತಾಡಬೇಕು, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂದಂಗೆ ನಿಮ್ಮ ಮಾತು ಎಲ್ಲೋ ಒಂದು ಕಡೆ ವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂದರೆ, ಮುಂದಿನ ದಿನಗಳಲ್ಲಿ ಈ ರೀತಿ ಹೇಳಿಕೆಗಳನ್ನ ಕೊಡೋದು, ಕುಮಾರಣ್ಣನ ಬಗ್ಗೆ ಆಗಿ ನಮ್ಮ ದೇವೇಗೌಡ ಅಪ್ಪಾಜಿಯವ್ರ ಬಗ್ಗೆ ಮಾತಾಡೋದ್ರಲ್ಲಿ ಎಚ್ಚರಿಕೆ ನಡೆ ಇರಲಿ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠನ ಕಲಿಸ್ತೀವಿ. ಏನು JDS ಕಾರ್ಯಕರ್ತರಾಗಲಿ, JDS ಪಕ್ಷ ಆಗಲಿ, ನಿಮಗೆ ಆದ ಚೌಕಟ್ಟಲ್ಲಿ ನೀವು ಹೋಗಿ, ಅದು ಬಿಟ್ಟು ಕುಮಾರಣ್ಣನ ಹೆಸರು ಹೇಳ್ಕೊಂಡು ದೊಡ್ಡ ನಾಯಕ ಆಗಿ ಏನೋ ಸಚಿವ ಸಂಪುಟದಲ್ಲಿ ಏನು ಸಚಿವರಾಗ್ಬೋದು ಅಂತ ಆಗ್ಲೂ ಕನಸು ಕಾಣ್ತಿದ್ದೀರಲ್ಲ ಸ್ವಾಮಿ, ಅದು ನಿಮಗೆ ನಾಚಿಕೆಗಳಾಗಬೇಕು. ಕುಮಾರಣ್ಣನವ್ರ ಹೆಸರು ಹೇಳ್ಕೊಂಡ್ರೆ ಯಾವ ನಾಯಿನೂ ಸಹ ಇವತ್ತು ಸಿಂಹಾಸನ ಪಡಿತಿದ್ದಕ್ಕೆ ನೀವೇ ಸಾಕ್ಷಿ. ನಿಮ್ಮ ಒಂದು ಬಗಳಿಗೆ ಭಾಷಣಗಳು ಉದ್ದುದ್ದ ಬಿಡುವಂಥದ್ದು, ಪರಿಶ್ರಮ ಕಟ್ಟಿದ್ದೀವಿ, ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂದರೆ ನಿಮ್ಮ ಹಿಂದಿನ ರೆಕಾರ್ಡ್ಗಳನ್ನ ತೆಗೆದ್ರೆ, ನಿಮ್ಮ ಹಿಂದಿನ ನಿಮ್ಮ ಒಂದು ಪರಿಶ್ರಮದ ಹಿಸ್ಟ್ರಿ ತೆಗೆದ್ರೆ ಜನಸಾಮಾನ್ಯರಿಗೆ ಎಲ್ಲವನ್ನು ಬಿಚ್ಚಿಡಬೇಕಾಗುತ್ತೆ. ನನ್ನಂತ ಎಷ್ಟೋ ಇವತ್ತು ಕುಮಾರಣ್ಣ ಅಭಿಮಾನಿಗಳು ಎಲ್ಲವನ್ನು ಬಿಚ್ಚಿಡ್ತೀವಿ, ಅದು ಬೇಕಾಗಿಲ್ಲ ಅಂತ ಕೀಳು ಮಟ್ಟಕ್ಕೆ ಇಡಲ್ಲ. ಅದು ನಿಮ್ಗೆ ಯಾವ ರೀತಿ ತಕಪಾಠ ಕಲಿಸ್ಬೇಕು ಜನಸಾಮಾನ್ಯರೇ ಕಲಿಸ್ತಾರೆ. ನನ್ನ ಕುಮಾರಣ್ಣನ ಅಭಿಮಾನಿಗಳು ಅಷ್ಟು ಕೀಳು ಮಟ್ಟಕ್ಕೆ ಇಳಿಯಲ್ಲ. ಈ ವಾಲ್ ಪೋಸ್ಟ್ ಅಂಟಿಸೋದು, ಈ ಥರ ಬೇಜವಾಬ್ದಾರಿಯಿಂದ ಮಾತಾಡೋದು, ಹೇಳಿಕೆಗಳನ್ನ ಕೊಡೋದು, ಈ ಉದ್ದ ಭಾಷಣ ಕುಮಾರಣ್ಣವ್ರ ಬಗ್ಗೆ ಹೇಳಿಕೆ ಕೊಟ್ಕೊಂಡು ಅವ್ರು ವಾಚ್ ಕಟ್ಟೋದ್ರಿಂದ, ಅವ್ರು ಕಟ್ಟಿರೋದಂತೂ HMT ವಾಚು ರೀ, HMT ವಾಚು. ಅವರೇನು 60 ಲಕ್ಷ 70 ಲಕ್ಷ 3 ಕೋಟಿ 4 ಕೋಟಿ ವಾಚ್ ಕಟ್ಟಿಲ್ಲ. ಮತ್ತು ಪಂಚೆ ರಾಮರಾಜ್ ಹಾಕೊಂಡು ಅವರೇನು ಶೋ ಏನು ಕೊಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಶೋ ಕೊಡ್ತಿರುವಂಥ ನಿಮ್ಮ ನಾಯಕರುಗಳು, ಅದ್ರ ಬಗ್ಗೆ ನೀವು ಮಾತಾಡಿ, ಪಕ್ಷದ ಅಭಿವೃದ್ಧಿಗಳ ಬಗ್ಗೆ ಮಾತಾಡಿ, ಪಕ್ಷದ ಚೌಕಟ್ಟಲ್ಲಿ ಏನು ಮಾಡಬೇಕು ಅದ್ರ ಬಗ್ಗೆ ಮಾತಾಡಿ. ಅದು ನಿಮ್ಗೆ ಯಾವುದು ಬೇಕಾಗಿಲ್ಲ. ಕುಮಾರಣ್ಣ ಬೇಕು, ಕುಮಾರಣ್ಣನ ಹೆಸರು ಹೇಳ್ಕೊಂಡು ಪ್ರಚಾರ ಪಡ್ಕೊಂಡು ದೊಡ್ಡ ಮಟ್ಟದಲ್ಲಿ ನಾಯಕ ಆಗುವಂಥ ನಿಮ್ಮ ಅಗ್ಲುಗನಸಿಗೆ ತಿಲಾಂಜಲಿನ ಇಡ್ತೀವಿ ನಾವು. ನನ್ನಂಥ ಎಷ್ಟೋ ಅಭಿಮಾನಿಗಳು ಇಡ್ತಾರೆ. ಮುಂದಿನ ದಿನಗಳು ಎಚ್ಚರಿಕೆ ನಡೆಯಿರಲಿ. ನಿಮಗೆ ಟ್ವಿಟ್ ಬಂದು ಮಾಡಿದ್ದಾರೆ, ಅದಾಗಿದೆ ಇದಾಗಿದೆ ಅಂತ ಬೊಬ್ಬಾಡ್ಕೊಂಡು ನೀವು ಭಾಷಣ ಮಾಡೋದು ಎಲ್ಲೋ ಒಂದು ಕಡೆ ನಿಮ್ಮ ಚೌಕಟ್ಟಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ಕೊಳ್ಳಿ. ಇಡೀ ರಾಜ್ಯದ ಜನತೆ ಮುಂದೆ ಮಾಡಿಕೊಂಡು ನಗೆಪಾಟಿಗೆ ಹೋಗಬೇಡಿ. ನಿಮಗೆ ಜವಾಬ್ದಾರಿ ಇದೆ. ಜನಸಾಮಾನ್ಯರು ಏನು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದ ಜನತೆ, ಶಾಸಕನಾಗಿ ಆ ಒಂದು ಚೌಕಟ್ಟಲ್ಲಿ ನೀವು ಹೋಗಿ ಕುಮಾರಣ್ಣ ಬಗ್ಗೆ ಆಗಲಿ, ದೇವೇಗೌಡ ಅಪ್ಪಾಜಿ ಬಗ್ಗೆ ಆಗಲಿ, ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ನಿಮ್ಮದೇನು ಇದಿದೆ
ನಿಮ್ಮ ಒಂದು ಕ್ಷೇತ್ರದ ಅಭಿವೃದ್ಧಿ ಅದ್ರ ಕಡೆ ಗಮನ ಕೊಡಿ. ಕುಮಾರಣ್ಣನವರು ಇದಾಕಿದ್ದಾರೆ ಅದಾಕಿದ್ದಾರೆ ಇದು ಹೇಳಿಕೆಗಳನ್ನ ಕೊಟ್ಕೊಂಡು ಕಾರಣ ಅನ್ನೋದು ಬೇಡ. ನನ್ನಂಥವ್ರು ಈ ಕುಮಾರಣ್ಣ ಯಾವುದೇ ಕಾರಣಕ್ಕೂ ಹೇಳಿಕೆಗಳನ್ನ ಕೊಡಲ್ಲ. ನಮ್ಮಂಥ ಅಭಿಮಾನಿಗಳು ಇವತ್ತು ಹೇಳಿಕೆ ಕೊಟ್ಟು ನೀನು ಉತ್ತರಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಈ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ನೋಡುವಂಥವ್ರು ಕುಮಾರಣ್ಣ ಅಭಿಮಾನಿಗಳು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಪ್ರದೀಪ್ ಈಶ್ವರ್ಗೆ ಎಚ್ಚರಿಕೆಯ ಒಂದು ಮಾತು, ಒಬ್ಬ ಅಭಿಮಾನಿ, ಕುಮಾರಣ್ಣನ ಅಭಿಮಾನಿಯ ಮಾತು. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.